ಹಾಸನದಲ್ಲಿ ಮಳಿಗೆ ಹರಾಜಿನಲ್ಲಿ ಭಾರಿ ಗೋಲ್ಮಾಲ್ ನಡೆದಿದೆಯಂತೆ। 4-5 ಸಾವಿರ ಬಾಡಿಗೆ ಇರೋ ಮಳಿಗೆಗೆ 42 ಸಾವಿರಕ್ಕೆ ಹರಾಜು ಪ್ರಕ್ರಿಯೆ ಆಗಿರೋದು। ಹಾಸನದಲ್ಲಿ ಮಳಿಗೆ ಹರಾಜಿನಲ್ಲಿ ಭಾರಿ ಗೋಲ್ಮಾಲೆ ಆಗೋಗಿದೆ। 4-5 ಸಾವಿರ ಬಾಡಿಗೆ ಇರುವಂತ ಮಳಿಗೆಗಳಿಗೆ 42 ಸಾವಿರಕ್ಕೆ ಹರಾಜು ಹಾಕಿದಾರಂತೆ। ಎಲ್ಲಿಂದೆಲ್ಲಿಗೆ ಅಜಗಜಾಂತರ ವ್ಯತ್ಯಾಸ। ಹರಾಜಿನಲ್ಲಿ ಕೋಟಿ ಕೋಟಿ ಹಣ ಗುಳುಂ ಮಾಡಿದ್ದಾರೆ ಎನ್ನುವಂತ ಆರೋಪ ಕೇಳಿಬಂದಿದೆ। 63 ಮಳಿಗೆಗಳ ಹರಾಜಿನಲ್ಲಿ ತಹಶೀಲ್ದಾರ್ ಆದೇಶಕ್ಕೆ ಕಿಮ್ಮತ್ತೇ ಇಲ್ವಂತೆ। ಬೇಲೂರು ಪುರಸಭೆ ವ್ಯಾಪ್ತಿಗೆ ಬರುವಂತ 63 ಮಳಿಗೆಗಳಿಗೂ ಪುರಸಭೆ ಅಧ್ಯಕ್ಷ ಹಾಗೂ ಮುಖ್ಯಾಧಿಕಾರಿ ವಿರುದ್ಧ ಅಕ್ರಮದ ಆರೋಪ ಕೇಳಿಬಂದಿದೆ। ಒಂದು 4-5 ಸಾವಿರ 8 ಸಾವಿರ ಕೊಟ್ಟು ಮಳಿಗೆಯನ್ನ ಬಾಡಿಗೆಗೆ ಪಡ್ಕೊಳ್ಳುವಂತ ಜಾಗದಲ್ಲಿ 42 ಸಾವಿರಕ್ಕೆ ಹರಾಜು ಹಾಕಿದ್ದಾರಂತೆ। ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅವ್ರ ಜೊತೆಗೇನೆ ಮಾತನಾಡಿಸಿದ್ದಾರೆ। ಏನ್ ಆರೋಪ ಇದು, ಗೋಲ್ಮಾಲ್ ಆಗಿದೆಯಾ ಇಲ್ವಾ, ಏನ್ ಡೀಟೇಲ್ಸ್ ಕೊಟ್ಟಿದ್ದಾರೆ ನೋಡೋಣ। ಹಾಸನ ಜಿಲ್ಲೆ ಬೇಲೂರು ಪುರಸಭೆ ವ್ಯಾಪ್ತಿಗೆ ಬರುವಂತಹ ಸುಮಾರು 16 ಮಳಿಗೆಗಳಲ್ಲಿ ಅಕ್ರಮವಾಗಿದೆ ಅನ್ನುವ ಆರೋಪಗಳು ಕೇಳಿ ಬರ್ತಾ ಇರುವಂಥದ್ದು। ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಮಾಜಿ ಸಚಿವ ಶಿವರಾಮ್ ಅವರ ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ಕೂಡ ನಡೀತಾ ಇದೆ। ಈಗ ನಮ್ಮ ಜೊತೆಗೆ ಆ ಮಳಿಗೆಗೆ ಸಂಬಂಧಪಟ್ಟ ಹಾಗೆ ಸರ್, ಏನದು ಮಳಿಗೆಗೆ ಸಂಬಂಧಪಟ್ಟ ಹಾಗೆ ಪ್ರತಿಭಟನೆ ಮಾಡ್ತಾ ಇದ್ರಿ, ಏನಾಗಿದೆ ಸರ್? ಆಕ್ಚುಲಿ ಪುರಸಭೆ ವ್ಯಾಪ್ತಿಗೆ ಬರುವಂತಹ ಮಳಿಗೆಗಳಲ್ಲಿ ಏನು ಅಕ್ರಮವಾಗಿದೆ, ಏನು ಆರೋಪ ಮಾಡ್ತೀರಿ ಸರ್? ನಾವು ಅಧಿಕಾರಿಗಳ ದಬ್ಬಾಳಿಕೆ, ಶಾಸಕರ ಒತ್ತಡ, ಕಾನೂನು ಬಾಹಿರವಾದಂಥ ಒತ್ತಡ, ಈ ಮೂಲಕ ಬಡವರನ್ನ ಬೀದಿಗೆ ಬರಂಗೆ ಮಾಡ್ಯಾವ। ಇದ್ರ ಬಗ್ಗೆ ಕ್ರಮ ತಗೋಬೇಕು, ಅಳತೆ ಆಗಬೇಕು, ಏನೇನಿದೆ ಗುರ್ತಾಗಬೇಕು, ಕೂಡಲೇ ಅವರಿಗೆ ಏನೇನು ಡೆಮಾಲಿಷ್ ಮಾಡಿದ್ದಾರೆ ಅಷ್ಟನ್ನು ಕಟ್ಟಿಸ್ಕೊಡೋ ಕೆಲಸ ಆಗಬೇಕು। ಅಧಿಕಾರಿಗಳ ಮೇಲೆ ಯಾರು ಈ ಥರ ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು। ಮಳಿಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಿ ಸರ್। ಮಳಿಗೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಾಮಾನ್ಯವಾಗಿ ಒಂದು ಕಾನೂನು ವ್ಯವಸ್ಥೆ ಇದೆ, ಇದು ಸಾರ್ವತ್ರಿಕವಾಗಿ ಇಡೀ ರಾಜ್ಯಕ್ಕಿರ್ತಕ್ಕಂಥ ಕಾನೂನು। ಈ ಕಾನೂನು ಬೇಡ, ನಮಗೆ ವಿಶೇಷವಾಗಿ ಬದಲಾವಣೆ ಮಾಡಿಕೊಡಿ ಅಂತ ಶಾಸಕರು ಒಂದು ಪತ್ರ ಕೊಡ್ತಾರೆ। ಈ ಪತ್ರಕ್ಕೆ ಗೌರವ ಕೊಟ್ಟು ಜಿಲ್ಲಾಧಿಕಾರಿಗಳು ಆಯಿತು ಮಾಡಿ ಅಂತ ಹೇಳಿಬಿಟ್ರು। ಮಾಡಿ ಆದಮೇಲೆ ನಡೆಯಬಾರ್ದ ವ್ಯವಹಾರಗಳು ನಡೆದೋದು। ಇನ್ನು ಕೆಲವು ಮಳಿಗೆಗಳ ಇದನ್ನು ಟೆಂಡರ್ ಹರಾಜು ಹಾಕೋದಕ್ಕೆ ಬ್ಲಾಕ್ ಮಾಡಿಬಿಟ್ರು। ಇದೆಲ್ಲ ಗೊಂದಲ ಎದ್ದು ವಸೂಲಿ ಮಾಡ್ಕೊಂಡು ಅವ್ರದ್ದು ಇವ್ರದ್ದು ಇಷ್ಟು ಇದು ಮುಂಚೆ ಇರೋದು ಇದಿಷ್ಟು ಲಕ್ಷ ಅಂತ ಯಾವಾಗ ಇಡೀ ಟೌನಲ್ಲೇ ಟಾಕ್ ಆಫ್ ದಿ ಟೌನ್ ಆಗೋಯ್ತು। ಜನ ಹೋಗಿ ಒಂದಷ್ಟು ಜನ DC ನೋಡಿದ್ಮೇಲೆ DC ತಹಸೀಲ್ದಾರಿಗೆ ಒಂದು ಇದು ಕೊಟ್ಟರು, ಕೂಡಲೇ ನೀವು ರಿಪೋರ್ಟ್ ಕೊಡಿ ಅಂತ। ತಹಸೀಲ್ದಾರು ರಿಪೋರ್ಟ್ ಕೊಟ್ಟರು। ಇದರಲ್ಲಿ ಅವರು ನಾನು ಓದಿದ್ನಲ್ಲ, ಬಿಟ್ಟನ್ನು ಸಾರ್ವತ್ರಿಕ ಭಾಗವಹಿಸಿದಂತೆ ಬ್ಲಾಕ್ ಮಾಡಿರುವ ಬಗ್ಗೆ ಮೇಲ್ನೋಟಕ್ಕೆ ಇವೆಲ್ಲನೂ ಗುರುತು ಮಾಡಿ ಬರೆದ್ಮೇಲೆ DC ಇಮ್ಮಿಡಿಯೇಟಾಗಿ ಲೆಟ್ರ್ ಬರೆದ್ರು, ವಜಾ ಮಾಡಿದ್ದೀನಿ ಅಂತ DCದು ಲೆಟ್ರ್ ಬಂತು। ಇವರು ವಜಾ ಮಾಡಿದ್ದೀನಿ ಅಂತ ಬರೆದ ಮೇಲೂ ಇಲ್ಲಿ ಮುನ್ಸಿಪಲ್ ಚೀಫ್ ಆಫೀಸರ್ ಇದಲ್ಲ, ಇವರು ಕೋರ್ಟ್ಗೆ ವಜಾ ಆಗಿದೆ DC ವಜಾ ಮಾಡಿದ್ದೇನೆ ಅಂತ ಹೇಳ್ದೇ ಕೇಸನ್ನು ಮುಂದುವರಿಸ್ತಾರೆ। ಅದನ್ನು ಅಲ್ಲೊಬ್ರು ಲೀಗಲ್ ಅಡ್ವೈಸರ್ ಇದ್ದಾನೆ, ಅವ್ರ ಹೆಸರು ನಾಗರಾಜು ಅಂತ, ಇದು ನೋಡೋರು ಮುನ್ಸಿಪಾಲ್ಟಿ, ಅವನು ಅದೇ ಥರ ಮಾಡಿ ಎಲ್ಲ ಅಡ್ಜಸ್ಟ್ಮೆಂಟ್ ವ್ಯವಸ್ಥೆ ವ್ಯವಹಾರಿಕ। ಎಷ್ಟು ಒಂದು ಮಳಿಗೆಗೆ ಎಷ್ಟು ಹರಾಜು ಮಾಡಿದ್ದಾರೆ? ಈ ಹಿಂದೆ ಎಷ್ಟಿತ್ತು ಸರ್, ಈಗ ಎಷ್ಟು ಹರಾಜಾಗಿದೆ ಅಂತ? ಈಗ 63ಕ್ಕೆ ನಿಗದಿ ಮಾಡಿದ್ದಾರೆ। ಎಷ್ಟಕ್ಕೆ ಹರಾಜಾಯಿತು ಅನ್ನೋದು ಇನ್ನೂ ನಿಖರವಾಗಿ ಗೊತ್ತೇ ಆಗಲಿಲ್ಲ। ಕೊನೆಯದಾಗಿ ಏನು ಹೇಳಿ, ನೀವು ಕ್ರಮ ಕೈಗೊಳ್ಬೇಕು ಅಂತ ಕೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ, ಜಿಲ್ಲಾಧಿಕಾರಿಗಳು ಪ್ರಾಮಾಣಿಕವಾಗಿ ಕೂಡಲೇ ವಿಚಾರಣೆ ಮಾಡಿಸ್ಬೇಕು, ಇಲ್ಲ ಅಂದರೆ ಇದನ್ನು CIDಗೆ ವಹಿಸಿ ಒಂದು ವ್ಯವಸ್ಥಿತವಾಗಿ ಎನ್ಕ್ವೈರಿ ಮಾಡಿಸಿ ಎಲ್ಲ ಸಾಬೀತಾಗುತ್ತೆ। ಯಾರ್ಯಾರು ಏನೇನು ಯಾವ ಹಂತದಲ್ಲಿ ಭಾಗಿಯಾಗಿದ್ದಾರೆ, ವಸೂಲಿ ಮಾಡಿದ್ದಾರೆ, ಎಷ್ಟಾಗಿದೆ, ಏನೇನಾಗಿದೆ ಎಲ್ಲ ಗೊತ್ತಾಗುತ್ತೆ। ಇದಿಷ್ಟು ಮಾಜಿ ಸಚಿವ ಬಿ ಶಿವರಾಮ್ ಅವರು ಕೂಡ ಹೇಳುವಂಥ ಮಾತು। ಪುರಸಭೆ ಅಧಿಕಾರಿಗಳ ವಿರುದ್ಧ ಜೊತೆಗೆ ಸ್ಥಳೀಯ ಶಾಸಕರ ಮೇಲೆ ಒಂದಿಷ್ಟು ಆರೋಪಗಳನ್ನು ಕೂಡ ಮಾಡ್ತಾ ಇರುವಂಥದ್ದು। ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್ TV5 ಹಾಸನ।